ಯಾವುದೇ ನಗರ ಉತ್ತಮ ಅನಿಸಿಕೊಳ್ಳೋದ್ರಲ್ಲಿ ಸ್ವಚ್ಛತೆ ಮಹತ್ತರ ಪಾತ್ರ ವಹಿಸುತ್ತೆ. ಅದಕ್ಕಾಗಿ ನಗರದ ಘನತ್ಯಾಜ್ಯ ನಿರ್ವಹಣೆಯ ಜೊತೆಗೆ ಸೌಂದರ್ಯೀಕರಣಕ್ಕೆ ಸ್ಥಳೀಯ ಆಡಳಿತಗಳು ವಿಶೇಷ ಒತ್ತು ಕೊಡ್ತವೆ. ಆದರೆ ಈ ಜಿಲ್ಲೆಯಲ್ಲಿ ರಸ್ತೆ ಬದಿಯಲ್ಲೇ ರಾಶಿ ರಾಶಿ ಕಸ ಕಾಣುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಷ್ಟೇ ಅಭಿವೃದ್ಧಿ ಹೊಂದುತ್ತಿದ್ರೂ ಕಸದ ಸಮಸ್ಯೆಗೆ ಪರಿಹಾರ ಒದಗಿ ಬರ್ತಿಲ್ಲ. ಜನರು ರಸ್ತೆ ಬದಿ, ಚರಂಡಿ ಸೇರಿದಂತೆ ವಿವಿಧೆಡೆ ರಾಶಿ ರಾಶಿ ಕಸ ಸುರಿತಿದ್ದಾರೆ. ಇದರಿಂದ ನಗರದ ಅಂದಗೆಡುವುದರ ಜೊತೆಗೆ ರೋಗ ಭೀತಿಯೂ ಕಾಡ್ತಿದೆ. ನೀವು ನೋಡ್ತಿರೋ ಈ ಸ್ಪಾಟ್ ಮುಡಿಪು ಜಂಕ್ಷನ್ನಿಂದ ಮೆಲ್ಕರ್ ಸಂಪರ್ಕಿಸುವ ರಸ್ತೆ. ಇಲ್ಲಿಂದ ಪಣೋಲಿ ಬೈಲು ಕ್ರಾಸ್ ಬಳಿ ರಸ್ತೆಯ ಎರಡೂ ಬದಿಯಲ್ಲಿ ಹಸಿ ಕಸ, ಒಣ ಕಸ ಡಂಪ್ ಆಗ್ತಿದೆ. ಇಷ್ಟಾದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರಂತೆ. ವಿಷಯ ಅಂದ್ರೆ ಈ ಸ್ಪಾಟ್ನ ಕೂಗಳತೆಯ ದೂರದಲ್ಲೇ ಸಜಿಪ 300 ಗ್ರಾಮ ಪಂಚಾಯತ್ ಇದೆ. ಇಲ್ಲಿ ಶೇಖರಣೆಯಾದ ಕಸದ ಗಬ್ಬು ವಾಸನೆ ಗ್ರಾಮ ಪಂಚಾಯತ್ ಬಳಿಯೂ ಹಬ್ಬುವಷ್ಟು ದೂರದಲ್ಲಿ ಈ ಕಸದ ಸ್ಪಾಟ್ ಇದ್ದರೂ ಪಂಚಾಯತ್ನ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಮೂಗಿಲ್ಲದಂತೆ ವರ್ತಿಸುತ್ತಿದ್ದಾರಂತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರಸ್ತೆ ಬದಿಗಳಲ್ಲಿ ಕಸ ಹಾಕುವಂತದ್ದು ಒಂದು ವಿಕೃತ ಮನಸ್ಸುಗಳಿದೆ. ನಾವು ಗಮನಿಸಿದ್ದೇವೆ, ಎಲ್ಲಾ ರಸ್ತೆಗಳು ಕೂಡ ಇದೆ. ಆದರೆ ನಾವಿವತ್ತು ನೋಡಿರುವಂತದ್ದು ಬಂಟ್ವಾಳ ತಾಲೂಕಿನ ಸಜಿಪದ ಹತ್ತಿರ ಯಾವ ಪಣೋಲಿ ಬಯಲು ಕ್ಷೇತ್ರ ಇದೆ, ಅಲ್ಲೇ ಮುಂದೆ ಸಾಗುವಂತ ರಸ್ತೆಗಳಲ್ಲಿ ಇವತ್ತು ಎಲ್ಲಿವರೆಗೆ ಅಂದ್ರೆ ರಸ್ತೆ ಬದಿಯವರೆಗೆ ರಾಶಿ ರಾಶಿ ಕಸಗಳಿದೆ. ಎಲ್ಲಿವರೆಗೆ ಅಂದ್ರೆ ಜನಸಾಮಾನ್ಯರಲ್ಲಿ ಬದುಕುವ ಪರಿಸ್ಥಿತಿ ಇಲ್ಲ, ದುರ್ನಾತ ಬೀರ್ತಾ ಇದೆ ಮತ್ತು ಅಲ್ಲಿ ಬೀದಿ ನಾಯಿಗಳ ಹಾವಳಿಗಳಿದೆ. ಮನೆ, ಹೋಟೆಲ್, ಸಮಾರಂಭದಲ್ಲಿ ಬಾಕಿ ಉಳಿದ ಹಸಿ ಕಸಗಳನ್ನ ಟನ್ ಗಟ್ಟಲೆ ಇಲ್ಲಿ ಸುರಿತಾರೆ. ಇದರಿಂದ ಬೀದಿ ನಾಯಿಗಳು ಇಲ್ಲಿ ಹೆಚ್ಚಾಗಿವೆ. ಅಲ್ಲದೆ ಕಸದ ಜೊತೆಗೆ ಪ್ಲಾಸ್ಟಿಕ್ ಕವರ್ಗಳನ್ನು ಇಲ್ಲಿ ಎಗ್ಗಿಲ್ಲದೆ ಎಸೆಯಲಾಗ್ತಿದೆ. ಇದನ್ನ ಜಾನುವಾರುಗಳು ತಿಂತಾ ಇದ್ದು ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರ್ತಿದೆ. ಎಲ್ಲಿ ಕಸದ ರಾಶಿಗಳು, ಫುಡ್ ವೇಸ್ಟ್ಗಳಿದೆ, ಅಲ್ಲಿ ಬೀದಿ ನಾಯಿಗಳ ಕಾಟ ಇರುವುದು ಸಹಜ. ಅದರಿಂದ ತಕ್ಷಣ ಸ್ಥಳೀಯ ಆಡಳಿತದವರು ಮತ್ತು ಜಿಲ್ಲಾಧಿಕಾರಿ ಇರಬಹುದು ಅಥವಾ ಜಿಲ್ಲಾ ಪಂಚಾಯತ್ನ ಸಿಇಒ ಇರಬಹುದು, ಇದನ್ನು ಗಮನಿಸಬೇಕು ಮತ್ತು ಅವರಿಗೆ ಪಂಚಾಯತ್ಗೆ ಸೂಚನೆ ಕೊಡಬೇಕು. ಇದಕ್ಕೆ ಕೂಡ ಮೂಲಭೂತವಾಗಿ ವ್ಯವಸ್ಥೆಗಳಾಗಬೇಕು ಮತ್ತು ಇದನ್ನು ಗಮನಿಸಬೇಕು. ಆ ಕೆಲಸವನ್ನು ವಿಲೇವಾರಿ ಮಾಡಬೇಕು ಮತ್ತು ಸ್ವಚ್ಛತೆ ದೃಷ್ಟಿಯಿಂದ ಮತ್ತು ಜನರ ಆರೋಗ್ಯ ದೃಷ್ಟಿಯಿಂದ ಅದನ್ನ ತೆರವುಗೊಳಿಸುವ ಕೆಲಸವನ್ನು ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಟ್ನಲ್ಲಿ ಪಂಚಾಯತ್ ಆಡಳಿತದ ಬೇಜವಾಬ್ದಾರಿಯಿಂದಲೇ ಜನರು ಈ ರೀತಿ ಮಾಡ್ತಿದ್ದಾರೆಂದು ಆರೋಪಿಸಲಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.